ಕೊಡು ಕೊಡು ಬಟ್ಟೆಗಳು ಕೊಡು, ನಾನು ಹೋಯ್ತೀನಿ. ಅದೆಲ್ಲಿ ಓದಿಲ್ಲ ಇದಕ್ಕೆ ಯಾಕೆ ಏನಾಯ್ತು? ಏನಾರೇ ಅಲ್ಲಿ ಇವ್ರು ಆಟಗಳ ಇವ್ರ ಈ ಮೋಸವ ನೀನು ತಡ್ಕೊಂಡಿರ್ಬೋದು, ಅದು ನಾನು ತಡ್ಕೊಂಡಿರೋಕ್ಕಾಗಿಲ್ಲ ನನಗೆ ಕಣಮ್ಮ. ಕೊಡಮ್ಮ ನೀನು, ಕೊಡಮ್ಮ ನನಗೆ ಬಟ್ಟೆಗಳು ಕೊಡಮ್ಮ, ನಾನು ಹೋಗ್ಬೇಕು ನಾನು. ಎಲ್ಲೋದಿ ಯಾಕೆ ಏನಾಯ್ತು? ಯಾಕ್ಲಾ ಬೇರೆ ಹಿಂಗೆ ಆಗ್ತಿದ್ದೀನಿ ನೀನು? ಯಾಕೆ ಹೇಳು ಏನಾಯ್ತು? ನಿನ್ಗೆ ಮಾಡೋ ಕೆಲಸ ಇರ್ತಿಲ್ವಾ? ಇನ್ನು ಯಾರು ಸಿಗ್ನಿಲ್ವಾ? ಇವನೇ ಸಿಕ್ಕಿದ್ದು ಬಿಟ್ಕೊಳಕ್ಕೆ? ಹಾಂ ನಿನ್ಗೆ ಇನ್ನು ಯಾರು ಇರ್ತಿಲ್ವಾ ಹೇಳು? ಹೋಗೋಗು, ನಿನ್ನಿಂದ ಇಷ್ಟ ಆಗಿರೋದು ಕಣ. ಯಾಕೆ ಎಣ್ಣೆ ಸಂಬಂಧ ಅಂತ ಗೊತ್ತಿರೋ ಮದುವೆ ಅದೇ. ಈಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದಿ ಮಗ? ಎಣ್ಣೆ ಸಂಬಂಧಕ್ಕೆ ಹೆಂಗೆ ಮದುವೆ ಅದೇ ಅಂದರೆ ಋಣ ಸಂಬಂಧ ಯಾರು ಬಿಟ್ಟಿದ್ದು? ಇನ್ನೇನು ಮಾಡೋಕ್ಕದ್ದು? ನಾನು ತಾನೇ ಏನು ಮಾಡಾನೆ? ನಮ್ಮ ಅಪ್ಪ ಮುಂಡೆ ಮಗ ಅಂತಂದು ನನ್ನ ತಲೆ ಮೇಲೆ ಚಪ್ಪಲಿ ಕಲಿ ಅಳದ್ನಲ್ಲ, ಇನ್ನೇನು ಮಾಡಂಗಿದ್ದದು ಹೇಳು? ಈಗ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದೀನಿ ನೀನು? ಹಾಂ ಯಾಕ್ಲಾ? ಮಾನ ಬರೋದಿಲ್ಲ ನಿನ್ನ ಗಂಡನಿಗೆ? ನಿಂಗಮ್ಮಂಗೂ ನಿನ್ಗೆ ಮಾನ ಬರೋದಿಲ್ವ ಹೇಳು? ಮೆತ್ತಗೆ ಮಾತಾಡು, ಮನೇಲೇ ಅದೇ ಅಮ್ಮ. ಇರ್ಲಾಕೋ ಇದ್ರ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು. ಥೂ ಇಂಥ ಕಿತ್ತೋದು ಜನಗಳು ಅಂತ ಗೊತ್ತಿತ್ತಿಲ್ಲ. ಅಲಕನಮ್ಮ ಇವ್ರಿಗೇನು ಮಾನ ಬರೋದಿಲ್ವಮ್ಮ? ಹೇಳ್ತೀಯಲ್ಲ ನೀನು, ಅಜ್ಜಿಗೆ ಮಾನ ಬರೋದಿಲ್ವಾ? ಅವಳೆ ಬಂದಳಂತೆ, ನಾನು ಹೋಗ್ಬೇಕಂತ ಕರ್ಕೊಬರಕ್ಕೆ. ನೋಡಿ ಎಷ್ಟು ಮಟ್ಟಿಗೆ ಅದೇ ಅಂತವ. ಯಾರು ಬಂದವರು ಏನು ಕರ್ಕೊಬರಕ್ಕೆ? ಏನು ಹಿಂಗೆ ಮಾತಾಡ್ತಿದ್ದೀನಿ ನೀನು? ಅವಳು ಮೀನಾಕ್ಷಿ ಬಂದಳಂತೆ, ನಾನು ಹೋಗಿ ಕರ್ಕೊಬರ್ಬೇಕಂತೆ. ಪರವಾಗಿಲ್ವಲ್ಲ, ಹಣೆ ಬರ್ ಬಂದಿದೆ ಅವಳು ಕರ್ಕೊಬರಕ್ಕೆ. ಅವಳಕ್ಕೆ ಇಲ್ಲಂತೆ ಉಣ್ಣಕ್ಕೆ ಬಂದಳಂತ. ಯಾಕೆ ಬಂದಳ ಕಣೆ? ಬಂದಳಂತೆ, ಅದಕ್ಕೆ ರೆಡಿಯಾಗಿದ್ದಾಳಂತೆ, ಹೋಗಿ ಕರ್ಕೊಬ ಅಂತ ಹೇಳ್ತಾಳು ನೋಡು ಅಜ್ಜಿ. ಎಷ್ಟು ಮಟ್ಟಿಗೆ ಅದೇ ಅಂತ ಎಷ್ಟು ಸಾದ್ರ ತಿಳ್ಕೊಂಡವಳೆ ಅಂತ ನನ್ನ ಏನು ಇವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದ ನಾನು. ನನಗೆ ಕೇಳಬೇಕು ಇವೆಲ್ಲನೂ ಕೆಲಸವೇ? ನಾನು ಯಾಕೆ ಮಾಡೀನಿ ಕೆಲಸಗಳೆಲ್ಲನೂ? ನನಗೆ ನಾನೇ ಬಂದಿದ್ದದ ಇವೆಲ್ಲ ಮಾಡೋಕ್ಕೆ. ಜ್ಞಾನ ಬೇಡವಾ? ಮಾನ ಬೇಡವಾ? ಜ್ಞಾನ ಮಾನ ಮಾಡಬೇಡವಾ ಹೇಳು? ಆಯಿತು ಸುಮ್ಮನಿಲ್ಲ ನೀನು. ಸುಮ್ಕಿರು, ಬೇಜ ತಿಳ್ಕೊಬೇಡ ಮಗ, ನನ್ನ ಮಾತಾ ಕೇಳು. ಸುಮ್ಮನಿರು. ಈಗ ಹೋಯ್ಕಿಲ್ಲ ಅಂದ್ರೆ ತಾನೇ ಸುಮ್ಕಿರು. ಈಗ ಮನೆ ಬಿಟ್ಟು ಹೋಯ್ತೀನಿ ಅಂತೀಯ ನೀನು? ಬರ್ಲಿ ಬಾ ಯಾವ್ಯಾವ ಆಟ ಆಡೋರು ಆಡಲಿ. ನಾನು ನೋಡಿ ಸಾಕಾಯ್ತು. ಪಡೆಲ್ಲ ಪುಣ್ಯ ಆಗಿ ಕೊಟ್ಟೆ, ಆದರೂ ಬಗ್ನಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದೆ, ಅಲ್ಲೂ ಆಗಲಿಲ್ಲ. ಇನ್ನೇನಪ್ಪ ಎಲ್ಲ ಆಗಿ ರೋಸ್ ಹಿಡ್ದೋಗಿ ಸುಮ್ಮನೆ ಆಗಿರೋದು. ಸುಮ್ಕಿರು, ನಮ್ಮ ಮನೆ ಬರ. ನಿಮ್ಮ ಅಪ್ಪ ಮೂರು ಒಬ್ಬ ಸರಿಯಾಗಿದ್ದರೆ ಇವತ್ತು ಇಷ್ಟೆಲ್ಲ ಯಾಕಾಯ್ತಿತ್ತು? ಅವನೇ ಸರಿಯಿಲ್ಲ, ಅವನೇ ಅತ್ತಾಗೂ ಬಿಡೋಲ್ಲ ಇತ್ತಾಗೂ ಬಿಡೋಲ್ಲ ಅಂತ ಹೇಳ್ತಾರೆ. ನಂಗೆ ಆಡ್ತಾವನೆ. ಇನ್ನೇನು ಮಾಡಂಗಿದ್ದದು? ಅದಕ್ಕೆ ನೀನು ಮನೆ ಬಿಟ್ಟುಟ್ಟೋದಿಯೇ? ಅಲ್ಲ ತಿನ್ನೋರಿಗೆ ಉಣ್ಣೋರಿಗೆ ಬಿಟ್ಟುಟ್ಟೋದಿಯಾ? ಇಲ್ಲ ನೀನು ಹೋದ ತಕ್ಷಣ ಯಾರೇ ಊಟ ಬಿಟ್ಟು ಕೂತ್ಕೊಂಡಾರೆ? ಎಲ್ಲ ಉಣ್ಣೋದು ಉಂಟ ತಿಂತಾರೆ ತಾನೆ. ನಿನ್ನಿಂದ ಏನು ಇಲ್ಲಿ ಇದಾಕಿಲ್ಲ. ಸುಮ್ಮನಿರು ನೀನು, ದಡ್ಡಂಗೆ ಆಡಬೇಡ. ಈ ಮನೆ ಒಳಗೆ ಸೇರುತ್ತಾವಿಂದನೇ ನಾನು ಎಷ್ಟು ನರ್ಕ ಅನ್ಬೋಸಿನಿ ಅಂತ ನನಗೆ ಗೊತ್ತು ಕಣ್ಮಗ. ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ ದೇವ್ರನಿಗೆ. ನನಗೆ ಗೊತ್ತು ನರ್ಕ ಎಷ್ಟು ಅಂತ. ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೆನ್ಸ್ಕೊಂಡ್ರೆ? ಅಯ್ಯೋ ದೇವ್ರ ಭಗವಂತನಿಗೆ ಗೊತ್ತು ನನ್ನ ಕಷ್ಟ ಏನು ಅಂತವ. ಸುಮ್ಮನಿದ್ದು ಬಿಡು ನೀನು, ಸುಮ್ಮನಿರು, ಬೇಜಾರು ಮಾಡ್ಕೊಬೇಡ. ನಿನಗೆ ಬೇಜಾರಾಗ್ತಾನೆ ಇರ್ಬೋದು, ಅದು ನನಗೆ ಬೇಜಾರಾಯ್ತದೆ. ಯಾರ್ಯಾರು ಎಷ್ಟು ಮಾತಾಡೋರು ಗೊತ್ತು ನನ್ನ ಫ್ರೆಂಡ್ಸ್ಗಳೆಲ್ಲವ. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಮಾತಾಡಿ ಎಷ್ಟು ಅವಮಾನ ಮಾಡೋರೆ ಗೊತ್ತಾ? ನಿಮ್ಮ ಅಪ್ಪನ ಮಾನ ಬರೋದಿಲ್ವಾ? ಡೈವರ್ಸ್ ಕೊಟ್ಟ ಮೇಲೆ ಕರ್ಕ ಬಂದು ಇಸ್ಕೊಂಡವನಲ್ಲ ಅಂತವ. ಯಾವ ಥರ ಫ್ಯಾಮಿಲಿ ಎಲ್ಲ ನಿಮ್ಮದು ಅಂತ ಕೇಳಿದ್ರು ಗೊತ್ತಾ? ನನಗೆ ಎಷ್ಟು ಬೇಜಾರಾಗಿಲ್ಲ ಎಲ್ಲನೂ. ಯಾಕೆ ಬೇಕು? ನಮಗೆ ಕೇಳಬೇಕು ಆ ಕೆಲಸಗಳು ಅಂತ. ಇಷ್ಟ ಆಯ್ತಾ ಹೋಗಿ ಕರ್ಕೊಬರ್ಬೇಕು. ಇಲ್ಲ ನಿನ್ನ ಗಂಡನೇ ಹೋಗಲಿ, ಇಲ್ಲ ಯಾರು ಹೋಗಲಿ, ನನಗೆ ಕೇಳಬೇಕು. ನನಗೆ ಹೇಳ್ಬಿಟ್ಟು ನಾನು ಹೋಯ್ಕಿಲ್ಲ ಅಂದಿದ್ಕೆ ನಿನ್ನ ಗಂಡ ನನ್ನ ಕೆಬಲ್ ಕೊಡ್ದ ಗೊತ್ತಾ? ಯಾಕೆ ಕೊಡ್ದವನು? ಯಾಕೆ ಕೊಡ್ದ? ಕೇಳ್ಬಿಟ್ನಲ್ಲ, ಅವ್ನು ಮಾಡಿರೋ ತಪ್ಪು ಎತ್ತಿ ಹಿಡಿದ್ಬಿಟ್ನಲ್ಲ, ಅದಕ್ಕೆ ತಪ್ಪು ಮಾಡಿರೋದು ಕಳ್ಳಂಗೆ. ಥೂ ಅಸಹ್ಯ ಆಯ್ತದೆ ನನ್ನ ಬಗ್ಗೆ. ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಲೋಪರ್ ಬಡ್ಡಿನ ಚೆಂಗ್ಳು ಬಡಿಯೋದ ಅವ್ನು ಸರಿಯಾಗಿದ್ರೆ ಯಾಕಿಂಗ್ ಆಗಬೇಕಾಗಿತ್ತು ನಮ್ಮ ಜೀವನಗಳು? ಅಲ್ಲ ಯಾಕಿಂಗ್ ಆಗಬೇಕಾಗಿತ್ತು ಹೇಳು? ಒಳ್ಳೆ ಸುಮ್ಮನೆ ಇದ್ದು ಬಿಡಿ. ಈಗ ನಾವೇನಾರು ಕಿತಾಪತಿ ತೆಗೆದ್ರೆ ಆಮೇಲೆ ಅವಳು ಎಂಗೇಜ್ಮೆಂಟು ಅದಕ್ಕೆ ಆಡ್ತಾವ್ರೆ ಅಂತ ಸುಮ್ಮನೆ ಇಲ್ದೋದ್ರಲ್ಲಿ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ಬಿಡ್ತಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿರು, ಕಾರ್ಯ ಒಂದು ಕಳೀಲಿ, ಆಮೇಲೆ ಅದೇನು ತೀರ್ಮಾನ ಮಾಡೋಕ್ಕಾಯ್ತದೆ. ನೋಡಮ್ಮ, ನಾನಂತೂ ಇವ್ರ ಜೊತೆ ಇರೋಕಿಲ್ಲ. ನಾನು ಬೇರೆ ಕೊಟ್ಬಿಡ್ಲಿ, ಅಪ್ಪ ಮನೆ ತಗೊಂಡಿದ್ದಲ್ಲ ಮನೆ ಕೊಟ್ಬಿಡ್ಲಿ, ನಾನು ಅಲ್ಲಿ ಇರ್ತೀನಿ. ನೀನು ಬೇಕಾದ್ರೆ ಬರ್ಬೋದು ಬರ್ದಲ್ಲಿ ಇರ್ಬೋದು, ನಾನಂತೂ ಇರೋಕಿಲ್ಲ. ನೀನೇ ಬರ್ದೋದ್ಮೇಲೆ ನನಗೆಲ್ಲ ನನಗೇನು ಕೆಲಸ? ನಿನಗೆ ಒಬ್ಬನಿಗೋಸ್ಕರನೇ ನಾನು ಇಷ್ಟೊಂದು ಪ್ರಾಣ ಬಿಡ್ತಿರೋದು. ಏನೋ ನನ್ನ ಮಗ ಚೆನ್ನಾಗಿರ್ಲಿ ಅಂತ ತಾನೇ ಅವ್ರೊಂದಂಗೆಲ್ಲ ಅನ್ಸ್ಕೊಂಡು ಆಡ್ದಂಗೆಲ್ಲ ಅನ್ಸ್ಕೊಂಡು ಹಿಂಗೆಲ್ಲ ನಾನು ತಡ್ದೀನಿ ಕಷ್ಟ ಅಂದರೆ ಅದು ನಿನಗೋಸ್ಕರ ಬಿಟ್ರೆ ಇನ್ನು ಯಾರಿಗೋಸ್ಕರನೂ ಅಲ್ಲ ಮಗ. ಸರಿಯಾ? ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಸುಮ್ಮನಿರು ಮಗ. ಏನು ಸುಮ್ಮನಿದಾರಮ್ಮ? ನನಗೆ ಇಷ್ಟಮ್ಮ ಬೇಜಾರಾಕಿಲ್ಲ, ನನಗೆ ಎಷ್ಟು ಬೇಜಾರಾಕಿಲ್ಲ. ಫ್ರೆಂಡ್ಸ್ಗಳೆಲ್ಲ ಯಾವ ಥರ ಆಡ್ಕೊತಾರೆ ಗೊತ್ತಾ? ಅಯ್ಯೋ ಇವತ್ತು ಆಡ್ಕೊಂಡಾರೆ ಯಾವತ್ತೂ ಆಡ್ಕೊತಾರೆ ಬಿಡು. ಇವ್ರಿಗೆ ಮಾನ ಮರುವುದಿಲ್ಲ ಕಲ. ನಮ್ಮ ಮನೆ ಜನಗಳಿಗೆ ಮಾನ ಮರುವುದು ಏನದೇ ಇಲ್ಲ. ಹಂಗಿದ್ದಿದ್ರೆ 2 ಮಕ್ಕಳು ಬಿಟ್ಬಿಟ್ಟು ಹೋಗಿ ಡೈವರ್ಸ್ ತಗೊಂಡು ಹೋದವಳನ್ನ ಕರ್ಕೊಬಂದು ಮನೇಲಿ ಇಸ್ಕೊತಿದ್ರ. ಈಗ ತಿರ್ಗ ನಿನ್ನ ಕೊಟ್ಟು ಹೇಳ್ತಿದ್ರೆ ಕರ್ಕೊಬರೋಗು ಅಂದ್ಬಿಟ್ಟು ಸರಿಯಾಗಿ ಹೇಳಿದ್ದಿ ಬಿಡು. ನೀನು ಸರಿಯಾಗಿ ಉಗ್ದಿದ್ದೀನೋ ಹಂಗಾರೆ? ಹಂಗೆ ಉಗಿಬೇಕು, ಆಗಾಗ ಉಗ್ದೇಕ್ಲೆ ಅವ್ರಿಗೆ ಗೊತ್ತಾಗೋದು. ಉಗ್ಯದ ಯಾವ ಥರ ಉಗ್ದಿನಿ ಗೊತ್ತಾ? ಯಾವ ಥರ ಸರಿಯಾಗಿ ಹೇಳ್ತೀನಿ ಮರುವದಿ. ಅಜ್ಜಿನೂ ಇತ್ತು, ಅಜ್ಜಿ ಬಾಯಲ್ಲಿ ಮಾತೇ ಬರಲಿಲ್ಲ. ಇನ್ನು ಅಜ್ಜಿ ಮಾಡಿದೆಲ್ಲ ಸರಿ ಅನ್ಕೊಂಡು ನಾವು ತಲೆ ತೆಗೆಸ್ಕೊಂಡು ಕೂತ್ಕೊಂಡ್ರೆ ತಲೆ ಮೇಲೆ ಜೀರಿಗೆ ಹರಿದ್ಬಿಡ್ತಾರೆ ಹುಷಾರು. ತಪ್ಪು ಅನ್ಬೇಕು, ಸರಿ ಅನ್ಬೇಕು. ಆಯಿತು ಸುಮ್ಮನಿದ್ ಬಿಡು. ನೋಡ್ಲ ಮಗ, ನಮ್ಮಿನಂತ ಯಾಕೆ ಅನ್ಸ್ಕೋಬೇಕು ಹೇಳು? ಸುಮ್ಮನಿರು. ನಮ್ಮ ಮಾತು ಯಾರು ಕೇಳೋರು? ಈಗ ನಿಮ್ಮ ಅಪ್ಪನಿಗೆ ಹೇಳಕ್ಕೋ, ನಿಮ್ಮ ಅಪ್ಪ ಕೇಳೋಣ? ಅವನು ಅವ್ರ ಕಡೆ ಅವನೇ. ನಿಮ್ಮ ಅಪ್ಪನೇ ತೆಗಿದ್ದಾಗ ನಾವು ಏನು ಮಾಡೋಕ್ಕಾಗಿಲ್ಲ. ನೀನೇನು ಮಾತಾಡಕ್ಕೆ ಹೋಗಬೇಡ. ಇದೊಂದು ಕಾರ್ಯ ಒಂದು ಕಳೀಲಿ ನೋಡು. ಕಾರ್ಯ ಮಾಡ್ತಿರೋದಕ್ಕೆ ಹೊಟ್ಟೆವ್ರಿ ಮಾಡ್ಕೊಂಡು ಹಿಂಗೆ ಆಡ್ತಾರೆ ಅಂತ ಅನ್ಸ್ಕೋಬೇಡ. ಸುಮ್ಮನಿರು ನೀನು. ಅದು ಯಾಕಬೇಕು? ಕಾರ್ ಏನಾರು ಮಾಡಿ ಸುಮ್ಮ ಕುತ್ಕೊಂಬ ನನಗೇನಮ್ಮ ಅದು ಕಟ್ಕೊಂಡು ಏನಾದ್ರು ಮಾಡ್ಲಂತೆ. ನೀನಲ್ಲಿ ಅನ್ಕೊಂಡು ಸುಮ್ಮನಿರೋದಕ್ಕೆ ಈ ಥರ ಆಗಿರೋದು. ನಾನು ಏನು ಮಾಡಲ್ಲ, ನಮ್ಮ ಜೀವನ ಯಾವತ್ತೂ ಹಾಳಾಯ್ತು ಬಿಡು. ನಿಮ್ಮ ಅಪ್ಪನ ಯಾವಾಗ ಕಟ್ಕೊಂಡು ಅವತ್ತು ಹಾಳಾಯ್ತು. ನಮ್ಮ ಅಪ್ಪನೇ ಅವ್ನ ಕೈಯಾರು ನನ್ನ ಜೀವನ ಹಾಳು ಮಾಡಿಬಿಟ್ಟೆ, ಗುಡ್ಸಿ ಗುಂಡಂತರ ಮಾಡಿಬಿಟ್ಟೆ. ಥೂ ನಿಜವಾಗ್ಲೂ ನೆನ್ಸ್ಕೊಂಡ್ರೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ. ಅಯ್ಯಪ್ಪ ದೇವರೇ ಭಗವಂತ. ಅವ್ವ ಪುಣ್ಯತಿಥಿ ಹೇಳಿದ್ಲು ಬೇಡಕನವ ಏನು ಮಾತು ಕೇಳಬೇಡ ಆಗಬೇಡ ಅಂತ. ಒಟ್ಟಿನಲ್ಲಿ ನಮ್ಮ ಅಪ್ಪನ ನಂಬಿಕೆ ನನಗೆ ಸರಿಯಾಗಿ ಆಯಿತು. ಆಗಲಿ ಇನ್ನೇನು ಮಾಡೋಕ್ಕಾಗಿಲ್ಲ ಮಗ. ನಮ್ಮ ಮನೆ ಬರ ಅಲ್ಲವ, ಏನು ಮಾಡೋಂಗಿಲ್ಲ. ಆಯಿತು ಈಗ ಆಯಿತು ಹೋಯ್ತು. ಇನ್ನೇನು ಮಾಡೋಕ್ಕಾಗಿಲ್ಲ. ಋಣ ಸಂಬಂಧ ಇತ್ತು, ಆಯಿತು. ನನ್ನ ಜೀವನ ಮುಗೀತು. ಏನಪ್ಪ ನಿನ್ನ ಜೀವನ ನನ್ನಂಗೆ ಮಾಡ್ಕೋಬೇಡ. ಅಚ್ಚುಕಟ್ಟಾಗಿ ಇರೋದು ಕಲಿದೀನಿ ಅಷ್ಟೇ.
ನನಗೇನು ಯಾರ ಮೇಲೂ ನನಗೇನು ಆಸೆ ಇಲ್ಲ. ನಿನ್ನ ಅಪ್ಪನಿಗೋಸ್ಕರ ನಾನು ಜೀವ ಮಡಿಕೊಂಡಿರೋದಕ್ಕಲ್ಲ. ನಿಮ್ಮ ಅಪ್ಪನ ಮೇಲೆ ಯಾವಾಗ ಆಸೆ ಬಿಟ್ಟುಟೆ. ಅವನು ಯಾವಾಗ ಇಷ್ಟೆಲ್ಲ ಆಗಿ 2 ಮಕ್ಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಓಡೋದವ್ರ ಜೊತೆ ಇನ್ನೂ ವಿಶ್ವಾಸವಾಗಿದ್ದನೋ ಆವತ್ತಿಗೆ ನನಗೆ ಅವನ ಮೇಲೆ ಆಸೆ ಉಂಟಾಯ್ತು. ಯಾಕೆ ಸುಮ್ಮನೆ ಮಾತಾಡೋ ಬಣ್ಣಗೇಡು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ನಾನು. ಸುಮ್ಮನಿದ್ದು ಬಿಡು, ಇದೊಂದು ಕಾರ್ಯ ಕಳೀಲಿ ನೋಡಿ, ಕಾರ್ಯ ಮಾಡ್ತಾರೆ ಅಂದ್ಬಿಟ್ಟು ಗಲಾಟೆ ಎಬ್ಬಿಸಿದ್ರು ಅಂತ ದೂರಿಸ್ಕೊಬೇಡ ನೀನು. ಕಲ್ದು ಬಿಡ್ಲಿ ಸುಮ್ಕಿರಪ್ಪ, ಆಮೇಲೆ ಇನ್ನು ನೋಡೋಕ್ಕಾಯ್ತದೆ. ಮೇಡಮ ನೀನು ಹೇಳ್ತಾ ಸುಮ್ಮನೆ ಆಯ್ತಿರೋದು. ಇದೊಂದು ಕಾರ್ಯ ಕಳೀಲಿ. ನಾನು ಯಾವನ್ಗಾದ್ರೂ ಕಳಕಿಲ್ಲ, ಯಾವ ಬುಡ್ಡೆಗಳಿಗೂ ಇದ್ರು ಕಳಕಿಲ್ಲ. ನಾನು ಓಲಿ ಅಂತ ಸುಮ್ಮನೆ ಇರೋದು ನಾನು ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಓ ಏನು ಇವ್ರು ಆಡಿದ ಆಟಗಳೇ, ಇವ್ರು ಏನಂದ್ರು ಅನ್ಸ್ಕೊಂಡು ಆಡ್ದಂಗೆ ಆಡ್ಸ್ಕೊಂಡಿರಕ್ಕೆ ನನಗೆ ನಾಳೆ ಬರ್ಬೋದಿತ್ತ. ಹಾಂ ನಾನು ಹೋಗ್ಬೇಕಂತ ಕರ್ಕೊಬರಕ್ಕೆ ಅವಳನ್ನ ಅವಳ ಥರ ಅದು ಯಾವ ಮಕ ಹೊಸ್ಕೊ ಬಂದಳವ ಇಲ್ಲಿಗೆ. ಮಾನ ಮರ್ವದಿದ್ರೆ ಬತ್ತಿಲ್ಲ ಗುಡ್ಸಟಿ ಅವಳು. ಮಾನ ಮರ್ವದಿ ಅನ್ನೋದೇನಾದ್ರು ಚೂರು ಇದ್ದಿದ್ರು ಇಲ್ಲಿಗೆ ಬತ್ತಿತ್ತಿಲ್ಲ ಕಣಪ್ಪ. ಆವತ್ತಿಗೆ ಮುಗ್ದೋಯ್ತು ಎಲ್ಲವ. ಕೋರ್ಟಲ್ಲಿ ಮುಗಿಸ್ಕೊಂಡಿನಿ. ಇವತ್ತು ಹೋಗ್ಬೇಕು ಅವ್ರ ಮನೆಗೆ. ನಾಚಿಕಿಲ್ದಾನಿ ಅನ್ನೋದು ಇವ್ರು ಅಲ್ವಲ್ಲ ಅವಳು. ಅಲ್ಲ ಅವಳು. ಸುಮ್ಮನೆ ಯಾಕೆ ಸಾಕಾಗಬೇಕು ಮಗ, ಸುಮ್ಮನಿರು. ಏನಾದ್ರು ಮಾಡ್ಕೊಳ್ಳಿ, ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ಅಯ್ಯೋ ಮಾತಾಡಿ ಏನು ಪ್ರಯೋಜನ, ಏನು ಮಾತಾಡೋ ಉಪಯೋಗ ಇಲ್ಲ. ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೋಬೇಕು, ಸುಮ್ಮನಿರು ನೀನು. ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ. ನೆನ್ಸ್ಕೊಂಡ್ರೆ ಮೈ ಕೊತ್ತ ರಕ್ತ ಕೂದಿರ್ತದೆ. ನಾನು ನಿನ್ನ ಗಂಡಂದು ಯಾಕೋ ಭಾಳ ಅತಿ ಆಯಿತು. ತಾನೇ ಹೋಯ್ತವನೇ ಕಣಮ್ಮ. ಹೋದ ಕಬರ ಕೊಂಟೆ ಹೋದ. ಹೋದ್ನಾ? ಹೋಗ್ಲಿ ಸುಮ್ಕೆ ಬರಲಿ. ಅವ್ನು ಗಾಳಿ ಬಿಡಿಸ್ತೀನಿ. ಯಾಕೆ ಹೋಗಿದ್ದಾನು? ನೀನೇ ಹೋಗ್ಬಿಟ್ಟು ಎಲ್ಲಾರೇ ಕೂಡ್ರು ಎತ್ತಾಕ್ಬಿಟ್ಟು ಬಿದ್ದುಬಿಟ್ರು ಅಂತ ಅನ್ನಕಾಯ್ತಿಲ್ವಾ? ತುಸ್ಕೊಬತ್ತೀನಿ ಅವಳು ಬೇರೆ. ಅವ್ಳು ಬೀಳ್ಸೋದು ಬೇಡ, ಅವಳು ಸಾಬಸೋದು ಬೇಡ. ನನಗೆ ಇಷ್ಟ ಇಲ್ಲ. ನನಗೆ ಅವ್ಳು ಬರೋದೇ ಇಷ್ಟ ಇಲ್ಲ ನನಗೆ. ಏನು ಮಾಡಿ ಸುಮ್ಕಿರು. ಇದೊಂದು ಕಾರ್ಯ ಕಳೀಲಿ, ಸುಮ್ಕಿಲ್ಲ. ಅಮ್ಮ ಹೇಳ್ತೇನೆ ಕೇಳ್ಕೊ. ನಾನಂತೂ ಮದುವೆಗಿದ್ವಿ ಮುಗಿದ ಮೇಲೆ 4 ಚಲನೂ ಸೇರಿಸ್ಬಿಟ್ಟು ನಮ್ಮ ಪಾಲನ್ನು ಏನಿದ್ದು ಕೊಟ್ಬಿಡಿ. ನಾವು ಬೇರೆ ಇಟ್ಕೊತೀವಿ. ಇವ್ರು ಆಡಬಾರ್ದು ಆಟಗಳನ್ನ ಆಡ್ಕೊಂಡಾಗ ನಾವು ನೋಡ್ತಾ ಕೂತ್ಕೊಳ್ಳೋಕೆ ನಮ್ಗೆ ಆಯ್ಕಿಲ್ಲ. ನಮಗೆ ಅದೇನಿದ್ದು ನಮ್ಗೆ ಕೊಟ್ಬಿಡಿ ಅಂತ ಕೇಳೋದಂತೂ ನಿಜಬೇಕಮ್ಮ. ನೀನಂತೂ ಬೇಡ ಅಂದರೆ ನೀನು ಬರ್ದಾರ ಸಿಕ್ಕರೆ ಇಲ್ಲೇರು. ನಾನು ಅಪ್ಪ ಕಟ್ಟದಲ್ಲ ಮನೆಗೆ ಹೋಯ್ತೀನಿ. ನಾನು ಅದು ನನ್ನ ಹೆಸರು ಬರ್ಕೊಟ್ಬಿಟ್ಟು ಅದೇ ನನ್ನ ಪಾಲನ್ನು ಏನಿದ್ದು ನಾನು ಕೊಟ್ಬಿಡ್ಲಿ. ನಾನೆಲ್ಲೋಗನೆ ನಾನು ಬರ್ತೀನಿ ಕಣ್ ನೋಡಿ. ನೀನು ಬರ್ದಾನೆ ಇವ್ರು ಆಟಗಳು ನೋಡ್ಕೊಂಡು ಕೂತ್ಕೊಳಕತ್ತದ. ನಡಿ ನಾನು ಬರ್ತೀನಿ. ಆ ಮುಂಡೆ ಯಾಕೋ ಸಾಯ್ತಾಳೆ ಅಂತ ಅಂದ್ರು ಕಣಪ್ಪ. ಏನೂ ಇಲ್ಲ, ಗೂಳಿ ಹಂಗೆ ತಿರ್ಗ ದಿವ್ಸಕ್ಕೆ ಇನ್ನೂ ಚೆನ್ನಾಯ್ತಾನೆ ಒಳ್ಳೆ ಹೊರತು ಇನ್ನು ಒಳ್ಳೆಯ ಸಾಯಾಳ ಕಂಡಳ. ಚೆಂದಾಗಿ ತಿನ್ನಿಸ್ತಾಳೆ ಮಗಳು. ತಿಂದು ಕೊಬ್ಬು ಜಾಸ್ತಿ ಆಗ್ಬಿಟ್ಟದೆ. ತಿಂದು ಒಳ್ಳೆ ತೊಳ್ನಾಗ ಆಗೋಳೆ. ತೊಳ್ನಂಗಾರು ಆಗಲಿ ಹೆಂಗಾರು ಆಗಲಿ ಅಮ್ಮ, ತಲೆಗೆಡ್ಸ್ಕೊಬೇಡ. ಸುಮ್ಮನಿರು ನೀನು. ಅವ್ಳಿಗೆ ಹೆಂಗೆ ಅದಾಗಬೇಕು ಅಂತ ನನಗೆ ಗೊತ್ತು. ಇವ್ರಿಗೆಲ್ಲ ಕಲಿಸ್ತೀನಿ. ಕಲಿಸೋ ಮಗನೇ ನಾನು ಸುಮ್ಮನಿರೋ ಮಗಲ್ಲ ನಾನು. ಹೆಂಗೆ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ನೀನು ಯಾಕೆ ಯತ್ನೆ ಮಾಡಿಯ? ನೀನು ಚಿಂತೆನೆ ಮಾಡಕ್ಕೆ ಹೋಗಬೇಡ. ನಿನ್ನ ಜೊತೆ ನಾನು ಇರ್ತೀನಿ, ಸರಿಯಮ್ಮ? ಹೆಂಗೋ ಮಗನೇ, ನೀನಾರು ಒಳ್ಳೆ ಬುದ್ಧಿ ಕಲ್ತ್ಕಲ್ಲ. ನೋಡ್ಲ ನನ್ನ ಜೀವನ ಹೆಂಗಾಗೋದೆ ಅಂತ. ನನ್ನ ಜೀವನ ಯಾವ ಥರ ಆಗದೆ ಅಂತ. ನೀನಾರು ಒಂಚೂರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನಾನು ಚೆನ್ನಾಗಿ ನೋಡ್ಕೊ ಮಗ. ನೀನು ಚಿಂತೆ ಮಾಡಿಯಮ್ಮ, ನಾನು ನೋಡ್ಕೊತೀನಿ. ಸುಮ್ಕಿರಮ್ಮ. ಕಾರ್ಯಕಳೆಗಂತ ಏನು ಮಾತಾಡಬೇಡ, ಸುಮ್ಮನಿರು. ಹೋಗಿದ್ದಾನೆ ಹಂಗಾರೆ ನಿಮ್ಮಪ್ಪ. ನೋಡು ಅವ್ನ ಬುದ್ಧಿನೇ ಬಿಡಕ್ಕಿಲ್ವಲ್ಲ. ಎತ್ತ ಲೋಪ ನನ್ನ ಮಗ ಇರ್ಬೇಕಲ್ಲ. ನಿಜವಾಗ್ಲೂ ನೆನ್ಸ್ಕೊಂಡ್ರೆ ನನಗೆ ಯಾವ ಥರ ಆಯ್ತದೆ ಗೊತ್ತಾ? ನೀನಾಗಿರೋ ಸುಮ್ಮನಿದ್ದೀನಿ. ನಾನು ಆಗ್ತಿದ್ರೆ ಅದು ಏನು ಕತೆ ಆಗೋದ ಏನೋ ನಿಜವಾಗ್ಲೂ ಅಮ್ಮ. ನೀನಾಗಿರೋ ಸುಮ್ಮನಿದ್ದೀಯ ನೀನು ನಿಜವಾಗ್ಲೂ. ಏನು ಮಾಡೋಣಪ್ಪ, ಇನ್ನೇನು ಮಾಡೋಣ ನಾನು? ಕೈಲಿ ಏನಿರೋದು? ಏನಾದದು ಹೇಳು? ನಿನ್ನ ಕೈಲಿ ಏನೋ ಆಯ್ಕಿಲ್ಲ ಅನ್ಕಡೆ. ಅವ್ರು ಇಷ್ಟೊಂದು ಆಟ ಆಡಿಸ್ತಾ ಇರೋದು ನೀನು. ಬಿಡು, ಇನ್ನೇನು ಮಾಡೋಕ್ಕಾಗೋದು, ಕಲ್ಸಕ್ಕಾಯ್ತದೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.